ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ಇರುವಂಥ ನ್ಯೂಡಲ್ಸ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾನು ಒಂದು ದಪ್ಪ ತಳದ ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ 1.5 ಸ್ಪೂನ್ನಷ್ಟು ನಾನು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊತೀನಿ. ನೀವು ನ್ಯೂಡಲ್ಸ್ದ ಕ್ವಾಂಟಿಟಿ ನೋಡ್ಕೊಂಡು ಎಣ್ಣೆನ ಹಾಕೋರಿ. ನಾ ಇಲ್ಲಿ ಒಂದು ಗ್ಲಾಸ್ನಷ್ಟು ನ್ಯೂಡಲ್ಸ್ನ ಬಾಯ್ಲ್ ಮಾಡಿ ಇಟ್ಕೊಂಡೇನಿ ಫಸ್ಟನ್ನು. ಸೊ ಎಣ್ಣೆ ಚಲೋ ಬಿಸಿ ಆದಮೇಲೆ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊರಿ. ಯಾಕಂದ್ರೆ ನ್ಯೂಡಲ್ಸ್ ಮಿಕ್ಸ್ ಮಾಡಬೇಕಾದ್ರೆ ಎಣ್ಣೆ ಸ್ಪ್ರೆಡ್ ಆಗಿತ್ತಂದ್ರೆ ಅಲ್ಲೇ ಅಂಟ್ಕೊಳ್ಳೋದಿಲ್ಲ, ಎಲ್ಲಿ ಸ್ಪ್ರೆಡ್ ಆಗಿರೋದಿಲ್ಲ ಅಲ್ಲೇ ನ್ಯೂಡಲ್ಸ್ ಹತ್ಕೊಂಡ್ಬಿಡ್ತವೆ. ಸೊ ಹಾಗಾಗಿ ನಾ ಟೇಸ್ಟಿಗೆ ಅಂಥೇಳಿ ಒಂದು ಸಣ್ಣ ಮೆಣಸಿನ್ಕಾಯಿನ ಉದ್ದುದಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊಂಡೀನಿ. ಇವನ್ನ ಫುಲ್ ಕ್ರಂಚಿ ಆಗೋ ಮಟ್ಟ ನಾನು ಫ್ರೈ ಮಾಡ್ಕೋತೇನಂತ. ಭಾಳ ಅಂದ್ರೆ ಈಸಿಯಾಗಿ ರೆಡಿ ಆಗ್ತೈತಿ ಮತ್ತು ಅಷ್ಟು ಟೇಸ್ಟಿಯಾಗಿ ಇರ್ತೈತಿ ನೋಡಿರಿ. ಒಂದು ಅರ್ಧ ಉಳ್ಳಾಗಡ್ಡಿನ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡೇನಿ. ಈಗ ಇವು ಒಂದು 70% ಉಳ್ಳಾಗಡ್ಡಿ ಬೇಯಬೇಕು. ಅಲ್ಲಿ ಮಟ್ಟ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ನಾವು ಬೇಯಿಸ್ಕೊಳ್ಳೋಣಂತ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊರಿ, ಲಘುನ ಕುಕ್ ಆಗಿಬಿಡ್ತವೆ. ಈಸಿಯಾಗಿ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿರ್ತೈತಿ. ಮತ್ತು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಬೇಕಾಗಿಲ್ಲ. ವೆರಿ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡಿರಿ. ಸೊ ಉಳ್ಳಾಗಡ್ಡಿ ಎಲ್ಲ ಚಲೋದ್ನಂಗೆ ಕುಕ್ ಆದಮೇಲೆ ನಾನು ಸಾಲ್ಟ ಹಾಕ್ಕೊಳತ್ತೀನಿ. ನಂಗೆ ಟೈಮ್ ಇತ್ತು, ಸೊ ಹಾಗಾಗಿ ನಾನು ಲಾಸ್ಟಿಗೆ ಉಪ್ಪು ಹಾಕ್ಕೊಳತ್ತೀನಿ. ನಿಮಗೆ ಟೈಮ್ ಶಾರ್ಟೇಜ್ ಇತ್ತು ಅಂತಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೋರಿ, ಉಳ್ಳಾಗಡ್ಡಿ ಚಲೋದ್ನಂಗೆ ಕುಕ್ ಆಗ್ತಾವೆ. ನೆಕ್ಸ್ಟ್ ನಾ ಇದಕ್ಕೆ ಟೇಸ್ಟಿಗೆ ಅಂಥೇಳಿ ಒಂದು 1/2 ಟೀ ಸ್ಪೂನ್ನಷ್ಟು ವೈಟ್ ಪೆಪ್ಪರ್ನ ಹಾಕ್ಕೊಳಕತ್ತೀನಿ. ನೀವು ಬ್ಲ್ಯಾಕ್ ಪೆಪ್ಪರ್ನು ಕೂಡ ಹಾಕ್ಕೋಬೋದು. ವೈಟ್ ಪೆಪ್ಪರ್ ಹಾಕೋರಿ, ಟೇಸ್ಟ್ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ನೋಡಿರಿ. ಸೊ ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ನಷ್ಟು ನಾನು ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ಕೊಂಡು ಜಸ್ಟ್ 1-2 ಮಿನಿಟ್ಸ್ ನಾ ಇದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ. ಇದಾದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಸ್ವಲ್ಪ ಕ್ಯಾಬೇಜನ್ನು ಹಾಕ್ಕೊಂಡು ಚಲೋತ್ನಂಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋತೀನಿ. ಭಾಳ ಕ್ಯಾಬೇಜು ಕುಕ್ ಆಗಬೇಕಂತಿಲ್ಲ, ಏನಿಲ್ಲ. ಅವು ನ್ಯೂಡಲ್ಸ್ ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗಬೇಕು. ಸೊ ಹಾಗಾಗಿ ಜಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣಂತ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಅಂದರೆ ಕುದಿಸಿ ಸ್ಟ್ರೈನ್ ಮಾಡಿ ಇಟ್ಕೊಂಡಂಥ ನ್ಯೂಡಲ್ಸ್ ಏನೈತಲ್ಲ ಅದನ್ನು ಹಾಕ್ಕೊಂಡೀನಿ. ನ್ಯೂಡಲ್ಸ್ನೂ ಕೂಡ ನಾನು ಫುಲ್ ಬಾಯ್ಲ್ ಮಾಡ್ಕೊಂಡಿಲ್ಲ, ಜಸ್ಟ್ ಒಂದು 70%ನಷ್ಟು ಬಾಯ್ಲ್ ಮಾಡ್ಕೊಂಡೀನಿ. ಸ್ವಲ್ಪ ಸಾಲ್ಟ್ ಹಾಕಿ ಬಾಯ್ಲ್ ಮಾಡ್ಕೊಂಡೀನಿ. ಈಗ ಇದನ್ನಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡ್ರಿ ಅಂದ್ರೆ ಭಾರಿ ಮಸ್ತ್ ಟೇಸ್ಟ್ ಇರ್ತೈತಿ ನೋಡಿರಿ. ನಿಮಗೆ ಬೇಕು ಅನಿಸಿದ್ರೆ ನೀವು ಟೊಮೆಟೊ ಸಾಸ್ನ ಸೈಡಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಿರಿ, ಇಲ್ಲಾಂದ್ರೆ ಹಿಂಗನ ಟೇಸ್ಟ್ ಮಾಡಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತೈತಿ ನೋಡಿರಿ. ಸೊ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ. ಸಂಜಿಕ ಸ್ನ್ಯಾಕ್ಸ್ ಅಂಥೇಳಿ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತಿ ನೋಡಿರಿ. ದೀಪಾವಳಿ ಮುಗಿದ್ಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗೈತಿ. ಸಂಜಿಕ ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ಈ ಥರ ಬಿಸಿ ಬಿಸಿಯಾಗಿ ನ್ಯೂಡಲ್ಸ್ ಮಾಡಿಕೊಡ್ರಿ. ಈಸಿಯಾಗಿಯೂ ಇರ್ತೈತಿ, ಅಷ್ಟು ಟೇಸ್ಟಿಯಾಗಿಯೂ ಕೂಡ ಇರ್ತೈತಿ. ಮನೆಯೊಳಗೆ ಮಾಡಿರೋದ್ರಿಂದ ಹೆಲ್ದಿಯಾಗಿನೂ ಇರ್ತೈತಿ. ಸೊ ಚಲೋತ್ನಂಗೆ ಮಿಕ್ಸ್ ಆಗೈತಿ. ಬರೀ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವ ನ್ಯೂಡಲ್ಸ್ ರೆಡಿ ಆಗೈತಿ ನೋಡಿರಿ. ನೀವು ಮನೆಯೊಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.